ಅಂದ್ರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನಲ್ಲಿ ಏನೋ ಒಂದು ಕೆವಿಜಿ ಬ್ಯಾಂಕ್ ಅನ್ನೋದು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅನ್ನೋದು ಕೆಜಿಬಿ ಅಂದ್ರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆಗಿ ಏನ್ ಪರಿವರ್ತನೆ ಆಗಿದೆ. ಆದ ನಂತರದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳು ಬರ್ತಾ ಇದೆ ಸ್ನೇಹಿತರೆ. ಬ್ಯಾಂಕ್ ಅಕೌಂಟ್ ಅನ್ನ ಫೋನ್ ಪೇ ದಲ್ಲಿ ಲಿಂಕ್ ಮಾಡೋದಕ್ಕೆ ಆಯ್ತು, ಮೊಬೈಲ್ ಬ್ಯಾಂಕಿಂಗ್ ಸೇವೆನಲ್ಲಿ ಆಯ್ತು, ತುಂಬಾ ಒಂದು ಅಂದ್ರೆ ಸ್ವಲ್ಪ ದಿನದ ನಂತರದಲ್ಲಿ ಅದು ಅಂದ್ರೆ ಈಗ ರನ್ನಿಂಗ್ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ನಂತರದಲ್ಲಿ ಕೆಲವು ಸಮಸ್ಯೆಗಳು ಒಮ್ಮೆಲೆ ಬಗೆಹರಿಯೋದಿಲ್ಲ, ಕೆಲವು ದಿನಗಳ ನಂತರದಲ್ಲಿ ಬಗೆಹರಿಯುತ್ತೆ. ಆ ರೀತಿ ತುಂಬಾ ಸಮಸ್ಯೆಗಳು ಬರ್ತಾ ಇದೆ. ಅದರಲ್ಲಿ ಇನ್ನೊಂದು ಏನು ಅಂದ್ರೆ, ನೀವು ಒಂದಕ್ಕಿಂತ ಜಾಸ್ತಿ ಅಕೌಂಟ್ ಅನ್ನ ನೀವು ಕೆವಿಜಿ ಬ್ಯಾಂಕ್ ನಲ್ಲಿ ಅಥವಾ ಕೆಜಿ ಬ್ಯಾಂಕ್ ನಲ್ಲಿ ಅಂದ್ರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನಲ್ಲಿ ಈಗ ಏನು ಹೊಸ ಬ್ಯಾಂಕ್ ಆಗಿದೆ ಆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಲ್ಲಿ ನೀವು ಒಂದಕ್ಕಿಂತ ಜಾಸ್ತಿ ಅಕೌಂಟ್ಸ್ ಗಳನ್ನ ಒಂದೇ ಮೊಬೈಲ್ ನಂಬರ್ ನಿಂದ ನೀವು ಲಿಂಕ್ ಮಾಡಿದ್ರೆ ಅದು ಫೋನ್ ಪೇ ದಲ್ಲಿ ಲಿಂಕ್ ಆಗ್ತಾ ಇಲ್ಲ. ಅದು ಒಂದು ಸಮಸ್ಯೆ ಬಂದಿದೆ. ಇಲ್ಲಿ ನೋಡ್ತಾ ಇರಬಹುದು, ಅನೇಬಲ್ ಟು ಪ್ರೊಸೆಸ್ ಅಂತ ಬರುತ್ತೆ ಕೆಳಗಡೆ. ಯುವರ್ ಮೊಬೈಲ್ ನಂಬರ್ ಆನ್ ಫೋನ್ ಪೇ ಇಸ್ ಲಿಂಕ್ಡ್ ಟು ಮಲ್ಟಿಪಲ್ ಕಸ್ಟಮರ್ ಐಡಿಸ್ at your bank. For more information please visit bank's website or call them directly ಅಂತ ಬರ್ತಾ ಇದೆ. ಅಂದ್ರೆ ಇದರ ಅರ್ಥ ಏನು, ಒಂದಕ್ಕಿಂತ ಜಾಸ್ತಿ UPI ಒಂದು ಕಸ್ಟಮರ್ ಐಡಿಗಳು ಲಿಂಕ್ ಇರೋದ್ರಿಂದ ಇಲ್ಲಿ ಲಿಂಕ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದೆ. ಇದರ ಅರ್ಥ ಏನಂದ್ರೆ, ನೀವು ಒಂದಕ್ಕಿಂತ ಜಾಸ್ತಿ ಅಕೌಂಟ್ಗಳನ್ನ ಲಿಂಕ್ ಮಾಡಿದ್ರೆ ನೀವು ಅದು ಲಿಂಕ್ ಆಗಲೇಬೇಕು. ಯಾಕೆಂದ್ರೆ ನೀವು SBI ನಲ್ಲಿ ಇರ್ಬೋದು ಅಥವಾ ICICI ನಲ್ಲಿ ಇರ್ಬೋದು, ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ನಾನು ತೋರಿಸಿದ್ದೀನಿ, ಹಲವಾರು ರೀತಿಯ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ. 3-4 ಅಕೌಂಟ್ ಇರುತ್ತೆ ಸ್ನೇಹಿತರೆ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಒಂದೇ ನಂಬರ್ಗೆ ಲಿಂಕ್ ಮಾಡಿ ಇಟ್ಟಿರ್ತಾರೆ. ಅಂತ ಸಮಯದಲ್ಲೂ ಕೂಡ ಫೋನ್ ಪೇ ನಲ್ಲಿ ಲಿಂಕ್ ಆಗುತ್ತೆ, 4 SBI ಅಕೌಂಟ್ ಕೂಡ ಲಿಂಕ್ ಆಗುತ್ತೆ, 4 ICICI ಅಕೌಂಟ್ ಕೂಡ ಲಿಂಕ್ ಆಗುತ್ತೆ. ಆದರೆ ಇಲ್ಲಿ ಏನು ಸಮಸ್ಯೆ ಅಂದರೆ, ಇಲ್ಲಿ ಇವರ ಒಂದು ಪ್ರೊಸೆಸ್ ಅನ್ನೋದು ತುಂಬ ಸ್ಲೋ ಇದೆ. ಅದಕ್ಕಾಗಿ ನಾವು ಬ್ಯಾಂಕ್ಗೆ ಕೂಡ ವಿಸಿಟ್ ಮಾಡಿ ಒಂದ್ಸಾರಿ ನೋಡಿದ್ದೀವಿ. ಬ್ಯಾಂಕ್ನಲ್ಲಿ ವಿಸಿಟ್ ಮಾಡಿದರೆ ಅಲ್ಲಿಂದ ಏನು ನಮಗೆ ರೆಸ್ಪಾನ್ಸ್ ಬಂತು ಅಂದರೆ, ನೋಡಿ ನಮಗೆ ಅವರು ಕೂಡ ಏನು ಮಾಡಿದ್ರು, ಬ್ಯಾಂಕ್ ಮ್ಯಾನೇಜರ್ ಏನಿರ್ತಾರೆ ಅವರು ಕೂಡ ಅವರ ಒಂದು ಹೆಡ್ ಆಫೀಸ್ಗೆ ಕಾಲ್ ಮಾಡಿ ಕೇಳಿದ್ರು, ಈ ರೀತಿಯ ಸಮಸ್ಯೆ ಯಾಕೆ ಬರ್ತಾ ಇದೆ ಅಂತ. ಕೇಳಿದ ನಂತರದಲ್ಲಿ ಆ ಕಡೆಯಿಂದ ಏನೊಂದು ಉತ್ತರ ಬಂತು ಅಂದರೆ, ನಾವು ಇದರ ಬಗ್ಗೆ ಸಂಪೂರ್ಣವಾಗಿ ವರ್ಕ್ ಮಾಡ್ತಾ ಇದ್ದೀವಿ, ಸ್ವಲ್ಪ ಸಮಯ ತಗೊಂಡ ನಂತರದಲ್ಲಿ ಇದು ಆಟೋಮೆಟಿಕ್ ಆಗಿ ಸರಿ ಹೋಗುತ್ತೆ. ನಂತರದಲ್ಲಿ ನೀವು ಒಂದಕ್ಕಿಂತ ಜಾಸ್ತಿ ಒಂದು ಕಸ್ಟಮರ್ ಐಡಿಸ್ಗಳು ಇದ್ರೂ ಕೂಡ ಅಥವಾ ಒಂದಕ್ಕಿಂತ ಜಾಸ್ತಿ ಅಕೌಂಟ್ಸ್ಗಳು ಇದ್ರೂ ಕೂಡ ನೀವು ಲಿಂಕ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತ ಈ ರೀತಿ ನಮಗೆ ಒಂದು ರೆಸ್ಪಾನ್ಸ್ನ ಮಾಡಿದ್ರು. ಅದಕ್ಕಾಗಿ ಈ ರೀತಿ ತುಂಬ ಸ್ಲೋ ವರ್ಕ್ ನಡೀತಾ ಇದೆ. ಅದಕ್ಕಾಗಿ ಈ ರೀತಿ ಸಮಸ್ಯೆ ಬರ್ತಾ ಇದೆ ಅಂತ ನಾನು ಅನ್ಕೊಳ್ತೀನಿ. ಯಾಕೆಂದರೆ ಅವರು ಇದ್ರ ಬಗ್ಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಈ ರೀತಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಅಂದರೆ ನಾವು ಇನ್ನೂ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ, ನೋಡೋಣ ಏನಾಗುತ್ತೆ ಅಂತ. ಇದಕ್ಕಿಂತ ಜಾಸ್ತಿ ನಮಗೆ ಅಲ್ಲಿ ಇನ್ಫಾರ್ಮೇಷನ್ ಸಿಗಲಿಲ್ಲ. ಆ ಮಾಹಿತಿನ ನಿಮಗೆ ಹೇಳಬೇಕು ಅಂತ ನಾನು ಇದಕ್ಕೆ ವಿಡಿಯೋನ ಮಾಡಿಬಿಟ್ಟು ಹೇಳ್ತಾ ಇದ್ದೀನಿ. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ, ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.